ಹೆಲೋ ಹಾಯ್ ಅಸ್ಸಲಾಮು ಅಲೈಕುಮ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ಹೋಗ್ತಾ ಇರೋದು ನಮ್ಮ ಅತ್ತರ ಮನೆಗೆ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರುವಂಥ ರೋಡ್ ಏನಿದೆ ನಮ್ಮ ಊರಿಗೆ ಅಂದರೆ ಅರಸೀಕೆರೆಗೆ ಹೋಗಬೇಕಾದ್ರೆ ಸಿಗುವಂಥ ಮೇನ್ ರೋಡ್ ಇದು. ಇಲ್ಲಿ ಹೋಗಬೇಕಾದ್ರೆ ನನಗೆ ರೋಡಿನ ಪಕ್ಕ ಕಾಣ್ತಾ ಇರುವ ವಾತಾವರಣ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಒಂದು ಸ್ವಲ್ಪ ಮಟ್ಟಿಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಫ್ರೆಂಡ್ಸು ವಾತಾವರಣ. ನಾನು ಬರಬೇಕಾದ್ರೆ ನನಗೆ ತುಂಬ ಇಷ್ಟ ಆಯಿತು. ನೋಡುವಂಥ ಗಿಡಗಳು ಮರಗಳು ಎಷ್ಟು ಚೆನ್ನಾಗಿದೆ ಅಲ್ವಾ. ತೋಟ ಆಗಿರ್ಬೋದು, ಒಂದು ಸುಂದರವಾದ ನೋಟ ಅಂತಲೇ ಅನ್ಬೋದು. ನೋಡಿ, ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಬೆಂಗಳೂರಿಂದ ಥ್ರೂ ಅರಸೀಕೆರೆ ಬಸ್ಸಿಗೆ ಕೂತ್ಕೊಂಡಿದ್ದೆ. ತುಂಬ ಫ್ರೀ ಇತ್ತು ಬಸ್ಸು, ತುಂಬಾ ಸೀಟು ತುಂಬ ಖಾಲಿ ಖಾಲಿ ಇತ್ತು. ಇನ್ನೊಂದು 2 ದಿನ ಹೋದರೆ ದಸರಾ ಸಂಭ್ರಮ ಇರುತ್ತೆ ಫ್ರೆಂಡ್ಸ್, ತುಂಬ ರಶ್ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ಬರಬೇಕಾದ್ರೆ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಆದರೆ ನಾನು ಬಂದಿದ್ದು ನಾನು ಮತ್ತು ನಮ್ಮ ಪಾಪು ಇಬ್ಬರೇ ಬಂದಿದ್ದು. ನೋಡಿ, ಇದು ಬಂದು ನಾನು 2 ವೀಲರಲ್ಲಿ ನಾನು ನಮ್ಮ ಭಾವನ ಮಗನ ಜೊತೆ ಬರ್ತಾಯಿದ್ದೀನಿ. ನನ್ನ ಭಾವನ ಮಗ ಪಾಪುಗೆ ಎತ್ಕೊಂಡು ಕುಂತಿದ್ದಾರೆ. ಅವ್ರ ಮುಂದೆ ಇನ್ನೊಬ್ಬರು ಗಾಡಿ ಓಡಿಸ್ತಾ ಇರೋದು, ನಾನು ಅವ್ರ ಹಿಂದೆ ಕುಂತ್ಕೊಂಡಿದ್ದೆ. ಸೊ ಲಗೇಜ್ ಜಾಸ್ತಿ ಏನೂ ಇರಲಿಲ್ಲ, ಬರೀ ಬ್ಯಾಗ್ ಒಂದೇ ಇದ್ದಿದ್ದು ನಾನು ತಗೊಂಡಿದ್ದೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಅತ್ತೆಯರ ಮನೆಗೆ ಬರಬೇಕಾದ್ರೆ ಇರುವಂಥ ಬೆಟ್ಟದ ಸಾಲು, ಫುಲ್ಲು ಬೆಟ್ಟದ ಸಾಲಲ್ಲೇ ನಾವು ಬರಬೇಕು. ನೋಡಿ, ನಿಮಗೆ ತೋರಿಸುವಂಥ ವಾತಾವರಣ ಯಾವ ರೀತಿಯಲ್ಲಿ ಇದೆ ಅಂತ. ಇಂಥ ವಾತಾವರಣ ನನಗೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗುತ್ತಾ ಈ ವಾತಾವರಣ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ನನಗೆ ಏನು ಗೊತ್ತಾ, ಈ ವಾತಾವರಣ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನನಗೆ ತೋಟದ ಮನೆ ಅಂದರೆ ನನಗೆ ತುಂಬ ಇಷ್ಟ. ಈ ತೋಟಗಳ ಸಾಲಲ್ಲಿ ನಿಮಗೆ ಸಿಂಗಲ್ಲಾಗಿ ಒಂದೊಂದು ಮನೆ ಕಾಣಿಸ್ತಾ ಇದೆಯಲ್ವ, ಆ ರೀತಿ ಮನೆಗಳು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನನಗೆ ಅದೇ ರೀತಿ ಅಲ್ಲಿ ನಾನು ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಹಸುಗಳು ಸಾಕಬೇಕು, ಮತ್ತು ಕೋಳಿಗಳು ಸಾಕಬೇಕು. ಈ ರೀತಿ ಪ್ರಾಣಿ ಪಕ್ಷಿಯನ್ನು ಸಾಕ್ತಾ ನಾವು ಒಂದು ಮನೆಯನ್ನು ಇರಬೇಕು ಅನ್ನೋ ಅಂಥ ಆಸೆ ನನಗೆ ತುಂಬ ಇಷ್ಟ. ನೀವು ನೋಡ್ತಾ ಇದ್ದೀರಲ್ಲ, ನೋಡಿ ಒಂದೊಂದೇ ಸಿಂಗಲ್ಲಾಗಿ ಮನೆಗಳು ಕಟ್ಟಿದ್ದಾರೆ. ನಮ್ಮ ಊರ ಕಡೆ ಈ ರೀತಿ ವಾತಾವರಣ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಈ ರೀತಿ ನೋಡಲು ತುಂಬ ಸಿಗುತ್ತೆ ಫ್ರೆಂಡ್ಸ್. ನಮ್ಮ ಮನೆ ಕಡೆ, ನಮ್ಮ ಊರ ಕಡೆ ತುಂಬ ಈ ರೀತಿ ಬೆಟ್ಟದ ಸಾಲಲ್ಲಿ ನೋಡಿ, ಬೆಟ್ಟದ ಹತ್ರನೂ ಒಂದೊಂದು ಮನೆಗಳು ಕಟ್ಕೊಂಡಿದ್ದಾರೆ. ಈ ರೀತಿ ಇರುತ್ತೆ ನಮ್ಮ ಊರಲ್ಲಿ ವಾತಾವರಣ. ನಮ್ಮ ಊರಿನ ಕಡೆ ಆಲ್ರೆಡಿ ರಾಗಿ ಬಿತ್ತನೆ ಆಗಿದೆ, ಮತ್ತು ಹುರುಳಿಕಾಳು ಬಿತ್ತನೆ ಆಗಿದೆ. ಈ ರೀತಿ ಕಾಳುಗಳು ಮತ್ತು ರಾಗಿ ಎಲ್ಲ ಬಿತ್ತನೆ ತುಂಬ ಚೆನ್ನಾಗಿ ನಡೆದಿದೆ, ತುಂಬ ಚೆನ್ನಾಗಿ ಬಂದಿದೆ ಕೂಡ. ಫಸಲು ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಆದಷ್ಟು ಏನಾದರೂ ನಮ್ಮ ಹೊಲದ ಕಡೆ ಏನಾದರೂ ಹೋದರೆ, ಸ್ವಲ್ಪ ದೂರ ಇದೆ, ಆದಷ್ಟು ನಾನು ನಮ್ಮ ಹೊಲದಲ್ಲಿ ಯಾವ ಥರ ಬಿತ್ತನೆಯನ್ನು ಮಾಡಿದ್ದಾರೆ ನಮ್ಮ ಮಾವ ಮಾಡಿರೋದು, ಅದು ಕೂಡ ನಾನು ಆದಷ್ಟು ವಿಡಿಯೋ ಆದರೆ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ಈಗ ನಾವಿಲ್ಲಿ ಬರ್ತಾ ಇದ್ದೀವಲ್ವ, ಇಲ್ಲಿ ಎಲ್ಲ ನಮ್ಮ ರಿಲೇಷನ್ಗಳ ತೋಟಗಳಾಗಿರ್ಬೋದು, ಹೊಲಗಳಾಗಿರ್ಬೋದು, ಇದೆಲ್ಲ ಇದೆ.
ಆದರೆ ಅದು ಯಾರ್ಯಾರ್ದು ಅಂತ ನನಗೂ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲ ಒಂದು ಸ್ವಲ್ಪ ನಮ್ಮ ರಿಲೇಷನ್ಗಳದ್ದು ಇದೆ, ಆ ಥರ ಇದೆ ಹೊಲಗಳು. ಈ ಬೆಟ್ಟದ ಸಾಲಲ್ಲಿ ನವಿಲು ಗುಂಪಾಗಿರ್ಬೋದು, ಬೇರೆ ಬೇರೆ ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಇದ್ದಾವೆ ಫ್ರೆಂಡ್ಸ್. ಆದರೆ ನನಗೆ ನವಿಲು ಗುಂಪುಗಳು ಕಾಣಿಸ್ತು. ಅದು ವಿಡಿಯೋ ಮಾಡುವಷ್ಟು ಪೇಷನ್ಸ್ ನನ್ನಲ್ಲಿ ಇರಲಿಲ್ಲ. ಯಾಕೆ ಅಂದರೆ ಗುಡಿಯ ತುಂಬ ಅಳ್ತಾಯಿದ್ಲು, ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಬೇಗ ಮನೆಗೆ ಬಂದರೆ ಸಾಕು ಅನ್ನೋ ಅಂಥ ಪರಿಸ್ಥಿತಿ ನಂದಾಗಿತ್ತು. ಹಾಗಾಗಿ ನಾನು ಬಂದುಬಿಟ್ಟೆ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಸೊ ನೆಕ್ಸ್ಟ್ ವಿಡಿಯೋ ಮುಖಾಂತರ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬಾಯ್.